ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಗೆ ಸಂಬಂಧಿಸಿದಂತೆ ದೇಶದ ವಿಮಾನಯಾನ ಅಭಿಮಾನಿಗಳು ಹಾಗೂ ರಕ್ಷಣಾ ವಿಶ್ಲೇಷಕರಲ್ಲಿ ಹಲವು ತಿಂಗಳುಗಳಿಂದ ನಡೆದು ಬಂದಿದ್ದ ಒಂದು ದೊಡ್ಡ ಚರ್ಚೆಗೆ ಇದೀಗ ಅಂತಿಮ ತೆರೆ ಬಿದ್ದಿದೆ. 2026ರ ಗಣರಾಜ್ಯೋತ್ಸವದ ದಿನ ಕರ್ತವ್ಯ ಪಥದ ಮೇಲಿನ ಫ್ಲೈ ಫಾಸ್ಟ್ ವೇಳೆ ಭಾರತೀಯ ವಾಯುಪಡೆ ತನ್ನ ರಫೇಲ್ ಯುದ್ಧ ವಿಮಾನಗಳನ್ನು ಮೀಟಿಯರ್ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಗಳೊಂದಿಗೆ ಸಾರ್ವಜನಿಕವಾಗಿ ಪ್ರದರ್ಶಿಸಿದೆ. ಇದು ರಫೇಲ್ ಮತ್ತು ಮೀಟಿಯರ್ ಕ್ಷಿಪಣಿಯ ಸಂಯೋಜನೆ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂಬುದಕ್ಕೆ ದೊರೆತ ಮೊದಲ ಸ್ಪಷ್ಟ ಮತ್ತು ದೃಢವಾದ ದೃಶ್ಯ ಸಾಕ್ಷ್ಯವಾಗಿದೆ. ಕೆಲವು ದಿನಗಳಿಂದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಪ್ರಶ್ನೆ ಕೇಳಿಬರುತ್ತಿತ್ತು. ಅದು ಏನೆಂದರೆ, ಭಾರತೀಯ ರಫೇಲ್ ವಿಮಾನಗಳಲ್ಲಿ ಮೀಟಿಯರ್ BVR-AAM ಕ್ಷಿಪಣಿ ನಿಜವಾಗಿಯೂ ಕಾರ್ಯಾಚರಣೆಗೆ ಸೇರಿಸಲಾಯಿತೆ. ಮೀಟಿಯರ್ ಕ್ಷಿಪಣಿ ಗಗನ ಯುದ್ಧದಲ್ಲಿ ಸಂಪೂರ್ಣ ಆಟವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿರುವ ಆಯುಧವಾಗಿದೆ. ಇದರಲ್ಲಿ ಇರುವ ರಾಮ್ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವು ಕ್ಷಿಪಣಿಗೆ ಹಾರಾಟದ ಮಧ್ಯೆ ತನ್ನ ಇಂಜಿನ್ ಶಕ್ತಿಯನ್ನು ನಿಯಂತ್ರಿಸಲು ಅವಕಾಶ ನೀಡುತ್ತದೆ. ಸಾಮಾನ್ಯ ಘನ ಇಂಧನ ಕ್ಷಿಪಣಿಗಳು ವೇಗವಾಗಿ ಇಂಧನವನ್ನು ಖಾಲಿ ಮಾಡಿಕೊಂಡು ಗುರಿಯತ್ತ ಹಾರುವಾಗ, ಮೀಟಿಯರ್ ಕ್ಷಿಪಣಿ ತನ್ನ ಗುರಿಯವರೆಗೂ ನಿರಂತರ ಶಕ್ತಿಯೊಂದಿಗೆ ಹಾರುತ್ತದೆ. ಇದರಿಂದ 100 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಮತ್ತು ಅತ್ಯಂತ ದೊಡ್ಡ ನೋ ಎಸ್ಕೇಪ್ ಝೋನನ್ನು ಸೃಷ್ಟಿಸುತ್ತದೆ. ಈ ವಿಶಿಷ್ಟ ಸಾಮರ್ಥ್ಯವೇ ಭಾರತ ರಫೇಲ್ ಅನ್ನು ಖರೀದಿಸಲು ಪ್ರಮುಖ ಕಾರಣವಾಗಿತ್ತು. ಏಕೆ ಸಂಶಯಗಳು ಮೂಡಿದ್ದವು? ಹಿಂದಿನ ಸಾರ್ವಜನಿಕ ಪ್ರದರ್ಶನಗಳು ಮತ್ತು ವ್ಯಾಯಾಮಗಳಲ್ಲಿ ಮೀಟಿಯರ್ ಕ್ಷಿಪಣಿಯ ಸ್ಪಷ್ಟ ದೃಶ್ಯಗಳು ಕಾಣಿಸದ ಕಾರಣ ಕೆಲವು ವಿಶ್ಲೇಷಕರು ಪ್ರಮಾಣೀಕರಣ ಸಮಸ್ಯೆ ಅಥವಾ ಸರಬರಾಜು ಸರಣಿಯ ವಿಳಂಬ ಇರಬಹುದು ಎಂದು ಊಹಿಸಿದ್ದರು. ಆನ್ಲೈನ್ ರಕ್ಷಣಾ ಫೋರಂಗಳಲ್ಲಿ ಮೀಟಿಯರ್ ಕ್ಷಿಪಣಿ ರಫೇಲ್ಗಳಲ್ಲಿ ನಿಜವಾಗಿಯೂ ಫ್ರಂಟ್ಲೈನ್ ಸೇವೆಗೆ ಸೇರಿಸಲಾಯಿತೆ ಎಂಬ ಚರ್ಚೆ ಭಾರೀ ಮಟ್ಟದಲ್ಲಿ ನಡೆದಿತ್ತು. ಕರ್ತವ್ಯ ಪಥದ ಮೇಲೆ ಸಿಕ್ಕ ದೃಶ್ಯ ಸಾಕ್ಷ್ಯ. ಜನವರಿ 26ರಂದು 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಎಲ್ಲ ವದಂತಿಗಳಿಗೆ ಸ್ಪಷ್ಟ ಉತ್ತರ ಸಿಕ್ಕಿತು. IAF ಭಾರತೀಯ ವಾಯುಪಡೆಯ ರಫೇಲ್ ವಿಮಾನಗಳು ಸಂಕೀರ್ಣವಾದ ಫಾರ್ಮೇಷನ್ಗಳಲ್ಲಿ ಫ್ಲೈ ಫಾಸ್ಟ್ ನಡೆಸಿದವು. ಅದರಲ್ಲೂ ಸಿಂಧೂರ್ ಸ್ಪಿಯರ್ ಹೆಡ್ ಫಾರ್ಮೇಷನ್ ಮತ್ತು 6 ರಫೇಲ್ಗಳನ್ನೊಳಗೊಂಡ ವಜ್ರಾಂಗ್ ಫಾರ್ಮೇಷನ್ ವಿಶೇಷ ಗಮನ ಸೆಳೆದವು. ತೀಕ್ಷ್ಣ ದೃಷ್ಟಿಯ ವೀಕ್ಷಕರು ತಕ್ಷಣ ಗಮನಿಸಿದ ಒಂದು ಸಂಗತಿ ಏನೆಂದರೆ, ಕೆಲವು ರಫೇಲ್ ಯುದ್ಧ ವಿಮಾನಗಳು ತಮ್ಮ ರೆಕ್ಕೆಗಳ ಕೆಳಗೆ ಲೈವ್ ಆರ್ಡಿನೆನ್ಸ್ಗಳನ್ನು ಹೊತ್ತಿದ್ದವು. ಆರಂಭದಲ್ಲಿ ಕೆಲವು ಚಿತ್ರಗಳು ಸ್ವಲ್ಪ ಅಸ್ಪಷ್ಟವಾಗಿದ್ದರೂ ಅವುಗಳಲ್ಲಿ ಕಾಣಿಸಿದ ಕ್ಷಿಪಣಿಯ ವಿಶೇಷ ಇಂಟೇಕ್ ಡಕ್ಟ್ಗಳು, ದೀರ್ಘ ಫ್ಯೂಸಲೇಜ್ ಮತ್ತು ಫಿನ್ ವಿನ್ಯಾಸಗಳು ಸ್ಪಷ್ಟವಾಗಿ MBDA ಮೀಟಿಯರ್ ಕ್ಷಿಪಣಿಯದ್ದೇ ಎಂದು ಗುರುತಿಸಲ್ಪಟ್ಟವು. ದಶಕಗಳಿಂದ ಭಾರತೀಯ ವಾಯುಪಡೆಯ ವಿಮಾನಗಳ ಸೀರಿಯಲ್ ನಂಬರ್ಗಳನ್ನು ದಾಖಲಿಸುತ್ತಿರುವ ಅನುಭವಿ ವಿಮಾನ ಟ್ರ್ಯಾಕರ್ಗಳು ಕೂಡ ಈ ದೃಶ್ಯವನ್ನು ದೃಢಪಡಿಸಿದರು. ಇದು ಭಾರತೀಯ ಆಕಾಶದಲ್ಲಿ ಮೀಟಿಯರ್ ಕ್ಷಿಪಣಿಯ ಮೊದಲ ಸಾರ್ವಜನಿಕ ದೃಢೀಕರಣವಾಗಿದ್ದು ರಕ್ಷಣಾ ವಲಯದಲ್ಲಿ ಭಾರಿ ಸಂಭ್ರಮಕ್ಕೆ ಕಾರಣವಾಯಿತು. ಆಪರೇಷನ್ ಮೆಚುರಿಟಿ ಸಿಂಧೂರ್ ನಂತರದ ಸಂದೇಶ. ಈ ಪ್ರದರ್ಶನದ ಸಮಯವು ಅತ್ಯಂತ ಮಹತ್ವದ್ದಾಗಿದೆ. ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಎಂಬ ಉಗ್ರರ ವಿರುದ್ಧ ಏರ್ ಕ್ಯಾಂಪ್ನಲ್ಲಿ ರಫೇಲ್ ವಿಮಾನಗಳು ಪ್ರಮುಖ ಪಾತ್ರ ವಹಿಸಿದ್ದವು. ಈ ಗಣರಾಜ್ಯೋತ್ಸವದ ಪ್ರದರ್ಶನವು ಮೀಟಿಯರ್ ಕ್ಷಿಪಣಿ ಕೇವಲ ಒಪ್ಪಂದದ ಭಾಗವಲ್ಲ ಅಥವಾ ಪರೀಕ್ಷಾ ಹಂತದಲ್ಲಿರುವ ಆಯುಧವೂ ಅಲ್ಲ, ಬದಲಾಗಿ ಪೂರ್ಣ ಕಾರ್ಯಾಚರಣೆಗೆ ಸಿದ್ಧವಾಗಿರುವ ಯುದ್ಧ ಶಸ್ತ್ರಾಸ್ತ್ರ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದರಿಂದ ಭಾರತ ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು ವಿವಾದಿತ ವಾಯು ಪ್ರದೇಶಗಳಲ್ಲಿ ಬಲವಾದ ತಡೆಯನ್ನು ನಿರ್ಮಿಸಿದೆ. BS-022 ರಫೇಲ್ ಯುದ್ಧ ವಿಮಾನದ ಹಾರಾಟ ಪಾಕಿಸ್ತಾನದ ಸುಳ್ಳು ಪ್ರಚಾರಕ್ಕೆ ತೆರೆ. 2026ರ ಗಣರಾಜ್ಯೋತ್ಸವದಲ್ಲಿ ಇನ್ನೊಂದು ಮಹತ್ವದ ಸಂದೇಶವು ರವಾನೆಯಾಯಿತು. ರಫೇಲ್ ಯುದ್ಧ ವಿಮಾನ BS-022 ಕರ್ತವ್ಯ ಪಥದ ಮೇಲೆ ಹಾರಿದ ದೃಶ್ಯ
ಪಾಕಿಸ್ತಾನದಿಂದ ಹರಡಿದ್ದ ಒಂದು ಪ್ರಮುಖ ಸುಳ್ಳು ಪ್ರಚಾರವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿತು. ಮೇ 2025ರಲ್ಲಿ ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಉದ್ಭವಿಸಿದ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಭಾರತ ಆಪರೇಷನ್ ಸಿಂಧೂರನ್ನು ಆರಂಭಿಸಿತು. ಈ ಕಾರ್ಯಾಚರಣೆಯಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನು, ಸ್ಕಾಲ್ಪ್ ಕ್ರೂಸ್ ಮಿಸೈಲ್ಗಳು ಮತ್ತು ಹ್ಯಾಮರ್ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್ಗಳೊಂದಿಗೆ ಬಳಸಲಾಗಿದೆ ಎಂದು ವರದಿಯಾಗಿತ್ತು. ಈ ವೇಳೆ ಭಾರತೀಯ ವಾಯುಪಡೆ ಮತ್ತು ಪಾಕಿಸ್ತಾನದ ವಾಯುಪಡೆ ನಡುವೆ ನಡೆದ ಕಿರು ಆದರೆ ತೀವ್ರವಾದ ವಾಯು ಸಂಘರ್ಷ ನಡೆದಿತ್ತು. ಪಾಕಿಸ್ತಾನದ ಆರೋಪಗಳು. ಆ ನಂತರ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಮತ್ತು ವಿಶ್ಲೇಷಕರು ಭಾರತೀಯ ವಾಯುಪಡೆಯ ರಫೇಲ್ಗಳನ್ನು ಪಾಕಿಸ್ತಾನದ ವಾಯುಪಡೆ ಕೆಡವಿದೆ ಎಂದು ಆರೋಪಿಸಿದರು. ಅವರ ಪ್ರಕಾರ BS-021, BS-022 ಮತ್ತು BS-027 ರಫೇಲ್ಗಳು ನಾಶವಾಗಿದೆ ಎನ್ನಲಾಗಿತ್ತು. ಕೆಲವರು ಪಾಕಿಸ್ತಾನದ J-10C ವಿಮಾನಗಳು PL-15 ಕ್ಷಿಪಣಿಗಳೊಂದಿಗೆ ರಫೇಲ್ಗಳನ್ನು ಸೋಲಿಸಿವೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ನಡೆಸಿದ್ದರು. ಆದರೆ ಈ ಆರೋಪಗಳಿಗೆ ಯಾವುದೇ ಭೌತಿಕ ಸಾಕ್ಷ್ಯ, ಅವಶೇಷಗಳು ಹಾಗೂ ಪೈಲಟ್ನ ಬಂಧನ ಏನೂ ಲಭ್ಯವಾಗಿರಲಿಲ್ಲ. ಗಣರಾಜ್ಯೋತ್ಸವದ ದೃಶ್ಯವೇ ಅಂತಿಮ ಉತ್ತರ. ಜನವರಿ 26, 2026ರಂದು ನಡೆದ ಫ್ಲೈ ಫಾಸ್ಟ್ನಲ್ಲಿ ಭಾರತೀಯ ವಾಯುಪಡೆ ಒಟ್ಟು 29 ಯುದ್ಧ ವಿಮಾನಗಳನ್ನು ಪ್ರದರ್ಶಿಸಿತು. ಅದರಲ್ಲೂ ಸಿಂಧೂರ್ ಫಾರ್ಮೇಷನ್ನಲ್ಲಿ 2 ರಫೇಲ್, 2 ಸು-30 MKI, 2 MiG-29 ಮತ್ತು 1 ಜಾಗ್ವಾರ್ ವಿಮಾನಗಳು ಭಾಗವಹಿಸಿದ್ದವು. ರಕ್ಷಣಾ ವೀಕ್ಷಕರು ಸ್ಪಷ್ಟವಾಗಿ BS-022 ರಫೇಲ್ ಅನ್ನು ಗುರುತಿಸಿದರು. ರಫೇಲ್ BS-022 ಕರ್ತವ್ಯ ಪಥದ ಮೇಲೆ ಗರ್ಜಿಸಿದ ಕ್ಷಣವೇ 1 ವರ್ಷದ ಮಾಹಿತಿ ಯುದ್ಧಕ್ಕೆ ಸ್ಪಷ್ಟ ಅಂತ್ಯವಾಯಿತು. ಈ ಯುದ್ಧ ವಿಮಾನ ಸಕ್ರಿಯವಾಗಿದೆ, ವಿಮಾನದ ಯೋಗ್ಯವಾಗಿದೆ ಮತ್ತು ಭಾರತದ ವಾಯು ರಕ್ಷಣೆಯ ಕೇಂದ್ರ ಬಿಂದುವಾಗಿಯೇ ಉಳಿದಿದೆ. ಇಂದಿನ ಯುಗದಲ್ಲಿ ಅಧಿಕೃತ ಹೇಳಿಕೆಗಿಂತಲೂ ದೃಶ್ಯ ಸಾಕ್ಷ್ಯವೇ ಹೆಚ್ಚು ಬಲವಾದದ್ದು. 2026ರ ಗಣರಾಜ್ಯೋತ್ಸವದ ಫ್ಲೈ ಫಾಸ್ಟ್ ಮೂಲಕ ಭಾರತೀಯ ವಾಯುಪಡೆ ಸ್ಪಷ್ಟವಾಗಿ ಹೇಳಿದೆ, ರಫೇಲ್ ಪ್ಲಸ್ ಮೀಟಿಯರ್ ಸಿದ್ಧವಾಗಿದೆ. ರಫೇಲ್ BS-022 ಸುರಕ್ಷಿತವಾಗಿದೆ. ಭಾರತದ ವಾಯುಶಕ್ತಿ ಸಂಪೂರ್ಣ ಕಾರ್ಯಾಚರಣೆಯಲ್ಲಿದೆ. ಇದರಿಂದ ಎಲ್ಲ ಚರ್ಚೆಗಳು, ವದಂತಿಗಳು ಮತ್ತು ಪ್ರಚಾರಗಳಿಗೆ ಅಂತಿಮ ತೆರೆ ಬಿದ್ದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.